ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ಇದು ಹೇರ್ ಕಟ್ ಮಾಡಿಸ್ಕೊಂಡು ಬಂದಮೇಲೆ ಆಫ್ಟರ್ ಹೇರ್ ವಾಶ್, ಓಕೆ, ನಾವು ಮನೆಗೆ ಬಂದು ಹೇರ್ ವಾಶ್ ಮಾಡ್ಕೊತೀವಲ್ಲ, ಅದಾದ ಮೇಲೆ ಈ ಕಟ್ ಮಾಡಿರೋ ಶೇಪು ಲೆಹರ್ ಆಗಲಿ, ಲೆಹರ್ ವಿ ಆಗಲಿ, ಲೆಹರ್ ಯು ಆಗಲಿ, ಅದು ಎಲ್ಗೋಗ್ಬಿಡುತ್ತೋ ಗೊತ್ತಿಲ್ಲ. ನನ್ನದಂತೂ ಹಂಗೆ ಆಗೋಗಿದೆ. ಅದು ಹೆಂಗೆ ಸೆಟ್ ಮಾಡಿಕೊಂಡ್ರು ನನಗೆ ಅದು ಸೆಟ್ ಆಗ್ತಾ ಇಲ್ಲ. ಎಲ್ಲ ಮಾಯ ಇಲ್ಲಿ. ನಂದು ಹೇರ್ ಕಟ್ ಶೇಪ್ ಕೂಡ ಮಾಯ. ಸಾಹೇಬ್ರು ಮ್ಯೂಸಿಕ್ ಬರ್ಸ್ತಾ ಇದ್ದಾರೆ. ಸಣ್ಣ ಆಗೋಗಿದ್ದಾನೆ ಪಾಪ, ಹುಷಾರಿರಲಿಲ್ಲ, ಜ್ವರ, ಲೂಸ್ ಮೋಷನ್ ಎಲ್ಲ ಇತ್ತು. ಸೊ ಇವತ್ತಿನ ಬ್ಲಾಗ್ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರ್ತೀರ, ವ್ಯೂಸ್ ಕೊಡಿ. ಓಕೆ, ಥ್ಯಾಂಕ್ ಯು, ಬಾಯ್. ಇನ್ನು ನಾನು ಊರಲ್ಲೇ ಇದ್ದೀನಿ. ಅಂದರೆ ನನ್ನ ಮೈಂಡ್ ಇನ್ನು ಊರಲ್ಲೇ ಇದೆ. ಇನ್ನು ಬ್ಯಾಂಗ್ಳೂರು ಸೆಟ್ ಆಗಿಲ್ಲ. ಮಳೆ ಅಂತೂ ಸಖತ್ತಾಗಿ ಬರ್ತಾಯಿತ್ತು. ಅದರಿಂದ ನಾನೇನು ಎಂಜಾಯ್ ಮಾಡೋಕ್ಕೆ ಆಗಿಲ್ಲ. ನೋ 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 What happened? Say hi. Say hi. Dishum. ಸಾಕು ಬಿಡು ಚಮ್ಮಿ. ಅದು ನೋಡು, ಮೀನು ಪಾತ್ರ ತೆಗಿತಾಳು, ಓಡೋಯ್ತು. ಮಗ. ಹೌದು, ಅವ್ನ ಜುಟ್ಟು ಯಾವಾಗಲೂ ಇದೆ. ಬಿ ಕೇರ್ಫುಲ್ ಚಮ್ಮಿ. ಅದೊಂದು ಹಳೆ ಕ್ಲಿಪ್ಪಿಂಗ್ ಇತ್ತು, ಚೆನ್ನಾಗಿತ್ತು ಒಂದು ಅಂತ ಹಾಕಿದ್ದೀನಿ. ಇಲ್ಲಿ ಮಾನೂನ ಮಗಳನ್ನ ಹಾಸ್ಟೆಲ್ ಸೇರ್ಸೋಕ್ಕೆ ಹೋಗ್ತಾ ಇದ್ದೀನಿ, ಹಾಸ್ಟೆಲ್ ಬಿಡೋಕೆ ಹೋಗ್ತಾ ಇದ್ದೀನಿ. ನಾನು ಬಸ್ಸಿಗೆ ಹೋಗಿದ್ದು, ಯಾಕಂದರೆ ಮಂಡೇ ಆಗಿರೋದ್ರಿಂದ ಫ್ರೀ ಇರಲಿಲ್ಲ ಹಸ್ಬೆಂಡ್, ಅದಕ್ಕೆ. ಆಮೇಲೆ ಇದು ನೋಡಿ, ಇದು ಒಂದು ಮೆಜೆಸ್ಟಿಕ್ ಬಸ್ ಸ್ಟಾಪಿಂದ ಸ್ಟಾರ್ಟ್ ಮಾಡಿರೋದು. ಅದೇ ಬಸ್ಸಿಗೆ ಹೋಗಬೇಕಿತ್ತು. ಇಲ್ಲಿ ಎಷ್ಟೊಂದು ಜನ ಆಯಿತಾ, 29th ಬಿಡಬೇಕಿತ್ತು. ನಾನು ಸೆಕೆಂಡಿಗೇನೋ ಬಿಟ್ಟಿದ್ದು. ಎಷ್ಟೊಂದು ಜನ ಇದ್ರು ಅಂತ ಅಂದರೆ ಯಪ್ಪ. ಬಾಯ್. ಚೀಟಿ ಬೇಡ, ಚೀಟಿ ಅವ್ರು ಪಾಸ್ ಕೊಟ್ಟಿರ್ತಾರೆ. ಆ ಪಾಸಲ್ಲಿ ಮಾತ್ರ ಗೇಟಿಗೆ ಎಂಟ್ರಿ ಸಿಗೋದು. ಅವಳು ಎದ್ರುಕೊಂಡ್ಬಿಟ್ಟಿದ್ಲು. ಬಟ್ ಆಮೇಲೆ ಜನ ಎಲ್ಲ ನೋಡಿಬಿಟ್ಟು ಓಕೆ, ಎಲ್ಲರೂ ಲೇಟಾಗಿ ಬಂದಿದ್ದಾರೆ ಓಕೆ ಅಂತ ಅಂದ್ಬಿಟ್ಟು ಅವಳು ಹೋದ್ಲು. ಇಲ್ಲಿ ಲೇಟಾಗಿ ಬಂದರೆ 1000 ರೂಪೀಸ್ ಫೈನ್ ಹಾಕಿದ್ದಾರೆ, ಎಲ್ಲರಿಗೂ ಫೈನ್ ಹಾಕಿದ್ದಾರೆ. ಎಷ್ಟು ಜನ ಲೇಟಾಗಿ ಬಂದಿದ್ರು ಅಂತಂದರೆ, ಎಷ್ಟೊಂದು ಜನ ಖಾಲಿ ಆಗಿಬಿಟ್ರು, ತುಂಬಾ ಲೇಟಾಗಿ ಬಂದುಬಿಟ್ಟಿದ್ರು ಅಂತ ಅಂದ್ಬಿಟ್ಟು ಜನ. ಹಾಗಿದ್ರೆ 29th ಚೆಕ್-ಇನ್ ಇತ್ತಲ್ವಾ, ಅವಾಗ ಇನ್ನು ಎಷ್ಟು ಜನ ಬಂದಿರ್ಬೋದಲ್ವಾ. ಎಲ್ಲ 5-6 ಬ್ಯಾಗ್ ತೊಗೊಂಬಂದಿದ್ರು. ಅದೇನೇನು ತುಂಬ್ಕೊಬಂದಿದ್ರು ಗೊತ್ತಿಲ್ಲ. ನನ್ನ ಮಗಳಂತೂ ಒಂದೇ ಬ್ಯಾಗಲ್ಲಿ ಓದ್ಲೋ, ಏನೇನು ಬೇಕಲ್ಲ ತೊಗೊಂಡೋದ್ಲು. ಇವನಿಗಂತೂ ಯಾವಾಗಲೂ ಹಿಡಿದು ಸ್ಕೂಲ್ ಕಾಂಪೌಂಡ್ ಬಂದಿದೆ, ಸಖತ್ ಖುಷಿಯಾಗಿ ಹೋಗ್ಬಿಡುತ್ತೆ ಅವನಿಗೆ. ನೋಡಿ, ಹಿಂಗೆ ಕೂತ್ಕೊಂಡ್ಬಿಡ್ತಾನೆ. ಏನಾದರೂ ಅವನಿಗೆ ಕೊಟ್ಟಿಲ್ಲ ಇಲ್ಲ ಅಂತಂದರೆ, ನೋ ಅಂತ ಅಂದ್ವಿ ಅಂತ ಅಂದರೆ, ಅದು ಏನೇ ಆಗಲಿ, ನೀರಾಗಲಿ ಮಣ್ಣಾಗಲಿ ಏನೇ ಜಾಗ ಇರಲಿ ಕೂತ್ಕೊಂಡ್ಬಿಡ್ತಾನೆ ಅವನು. ಇಂಥ ಒಂಥರ ಕ್ಯೂಟಾಗಿ ಓಡಾಡ್ತಾನೆ ಅವನು. ವಾಕ್ ಮಾಡೋ ಸ್ಟೈಲ್ ಸೇಮ್ ನನ್ನ ಮಾವ ಥರನೇ ಇದೆ. ಅವ್ನು ಯಾವಾಗ ವಾಕ್ ಮಾಡಿದ್ರು ಅದು ದಿನಕ್ಕೊಂದು 100 ಸಲ ಆದರೂ ನಾನು ಅದು ನೆನೆಸ್ಕೊತಾ ಇರ್ತೀನಿ, ನಮ್ಮ ಮಾವ ಥರನೇ ಓಡಾಡ್ತಾನೆ ಅಂತ ಅಂದ್ಬಿಟ್ಟು. ಅದಕ್ಕೆ ನೆನಪಿಗೊಂದು ಹಾಕಿಟ್ಟಿರೋದಿದು.